ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದ್ದರು 4 ಪಟ್ಟು ರುಚಿ ಹೆಚ್ಚಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ತುಂಬ ಚೆನ್ನಾಗಿದೆ ಈ ಸಾಂಬಾರು. ನಾನು 2 ಬದನೆಕಾಯಿ ತೊಗೊಂಡಿದ್ದೀನಿ. ಜನ ಇದ್ದ ಹಾಗೆ ನೋಡಿಕೊಂಡು ಬದನೆಕಾಯಿ ತೊಗೊಳ್ಳೋದು. ಈ ಹಸಿರು ಬದನೆಕಾಯಿ ಹಾಕೋದ್ರಿಂದ ಸಾಂಬಾರು ಹೆಚ್ಚು ರುಚಿಯಾಗಿರುತ್ತೆ. ಈ ರೀತಿಯ ಸಾಂಬಾರಿಗೆ ಇದೇ ಸೂಕ್ತ ಅನ್ನಿಸ್ತು. ವಿಡಿಯೋ ನೋಡೋರು ಒಂದು ಲೈಕ್ ಕೊಡಿ, ಹೈಪ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಸಿಂಪಲ್ಲಾಗಿ ಅಡುಗೆ ಮಾಡಿ ಹಾಕೋ ವಿಡಿಯೋಗಳು ನಿಮಗೆ ತಲುಪುತ್ತೆ. ಈ ಥರದ ಸಾಂಬಾರು ಮಾಡೋದಕ್ಕೆ ಬದನೆಕಾಯಿಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇದು ತುಂಬ ಸಣ್ಣದಾಗಿ ಕಟ್ ಮಾಡಿದರೆ ಕರಗೋಗುತ್ತೆ. ಹಾಗಾಗಿ ದೊಡ್ಡ ಚೂರುಗಳನ್ನಾಗಿ ಮಾಡ್ಕೊಳ್ಬೇಕು. ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದೆ. ನಂದು ಯಾವಾಗಲೂ ಸಿಂಪಲ್ಲಾದ ಅಡುಗೆನೇ ಇರುತ್ತೆ. ಹಾಗಾಗಿ ತುಂಬ ಸಿಂಪಲ್ಲಾದ ಅಡುಗೆ ಇದು. ರುಚಿ ಮಾತ್ರ ಹೆಚ್ಚಾಗಿರುತ್ತೆ. 2 ತುತ್ತು ಜಾಸ್ತಿನೇ ಊಟ ಮಾಡ್ಬೋದು. ಮನೆಯಲ್ಲಿ ಒಂದೊಂದು ಸರ್ತಿ ತರಕಾರಿ ಇರಲ್ಲ, ಮತ್ತು ಬಾಯಿ ರುಚಿನೂ ಕೆಟ್ಟಿರುತ್ತೆ. ರುಚಿಯಾಗಿ ತಿನ್ನಬೇಕು, ಮತ್ತು ಎಲ್ಲೋ ಹೋಗಬೇಕು, ಅರ್ಜೆಂಟಾಗಿ ಅಡುಗೆ ಆಗಬೇಕು ಅಂದರೆ ಈ ರೀತಿಯ ಸಾಂಬಾರು ತುಂಬ ಬೇಗನೆ ಆಗುತ್ತೆ. ಸಾಂಬಾರು ಇನ್ನೂ ಹೆಚ್ಚು ರುಚಿಯಾಗಿರಬೇಕಂದ್ರೆ ಯಾರು ಅಡುಗೆ ಮಾಡ್ತಾರೋ ಅವರ ಹೆಸರಿನ ಫಸ್ಟ್ ಅಕ್ಷರನ ಈ ರೀತಿ ಒಗ್ಗರಣೆ ಬಾಣಲೆಯಲ್ಲಿ ಬರೀಬೇಕು. ಆವಾಗ ಸಾಂಬಾರು ಹೆಚ್ಚು ರುಚಿಯಾಗಿರುತ್ತೆ. ಇದಕ್ಕೆ 2 ಥರ ಒಗ್ಗರಣೆ ಹಾಕ್ತಿದ್ದೀನಿ. ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಅಥವಾ 3/4 ಟೀ ಸ್ಪೂನ್ ಜೀರಿಗೆ ಹಾಕಬೇಕು. ಜೀರಿಗೆ ಒಂಚೂರು ಕೆಂಪಾದ ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕಿ, ಸ್ವಲ್ಪ ಅರಿಶಿಣ ಪುಡಿ ಎಣ್ಣೆಗೆ ಹಾಕೋದ್ರಿಂದ ಒಳ್ಳೆ ಪರಿಮಳನೂ ಇರುತ್ತೆ ಮತ್ತು ಕಲರು ಚೆನ್ನಾಗಿರುತ್ತೆ. ಇವಾಗ ಹೆಚ್ಚಿಟ್ಟಿರೋ ಬದನೆಕಾಯಿ ಇದೆಯಲ್ವ, ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು. ಈ ರೀತಿಯಲ್ಲಿ ಸಾಂಬಾರು ಮಾಡೋದು ಹೊಸದಾಗಿ ಅಡುಗೆ ಕಲಿತಾರಲ್ಲ ಅವರಿಗೂ ತುಂಬ ಅನುಕೂಲ ಆಗುತ್ತೆ, ಮತ್ತು ಬೇಗ ಕೂಡ ಆಗುತ್ತೆ, ರುಚಿಯಾಗೂ ಇರುತ್ತೆ. ಆಫೀಸಿಗೆಲ್ಲ ಹೋಗ್ತಾರಲ್ಲ ಅವರಿಗಂತೂ ಈ ಅಡುಗೆ ತುಂಬಾ ಅನುಕೂಲ ಆಗಿರುತ್ತೆ. ಬೇಗನೂ ಆಗುತ್ತೆ, ರುಚಿಯಾಗೂ ಇರುತ್ತೆ. ಇವಾಗ ಇದಕ್ಕೆ ಒಂದು 2-3 ಚಿಟಿಕೆ ಆಗುವಷ್ಟು ಇಂಗು ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲೇ ಹುರಿಯೋದ್ರಿಂದ ಅದರ ಪರಿಮಳನೂ ಚೆನ್ನಾಗಿದ್ದು ನಂತರ ರುಚಿನೂ ಚೆನ್ನಾಗಿರುತ್ತೆ. ಮತ್ತೊಂದು ಬೆನಿಫಿಟ್ ಏನು ಗೊತ್ತಾ? ಇದಕ್ಕೆ ತೆಂಗಿನಕಾಯಿ ಹಾಕಲ್ಲ. ಹಾಗಾಗಿ ಬೆಳಗ್ಗೆ ಮಾಡಿಟ್ರೂ ರಾತ್ರಿವರೆಗೂ ಈ ಅಡುಗೆ ಕೆಟ್ಟು ಹೋಗೋ ಚಾನ್ಸ್ ತುಂಬಾ ಕಡಿಮೆ. ಕೆಟ್ಟು ಹೋಗೋದು ಇಲ್ಲ. ಇದು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ 1-2 ನಿಮಿಷ ಈ ಥರನೇ ತಿರುಗಿಸಿ ನಂತರ ನೀರು ಹಾಕಬೇಕು. ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಬದನೆಕಾಯಿ ಬೇಯೋದಕ್ಕೆ ಕಡಿಮೆ ಸಮಯ ಸಾಕು. ಹಳೆಯದೊಂದು ಗಾದೆ ಇದೆ, ಬಗ್ಗಿ ಹೇಳೋದ್ರೊಳಗೆ ಬದನೆಕಾಯಿ ಬೇಯುತ್ತೆ ಅಂತ. ಇದು ಅಜ್ಜಿ ಗಾದೆ, ಹಳೆಯ ಕಾಲದ್ದು. ಈ ರೀತಿಯಲ್ಲಿ ಸಿಂಪಲ್ಲಾಗಿ ಪದಾರ್ಥ ಮಾಡಿರೋದು ವಿಡಿಯೋ ನೋಡೋರಿಗೆ ಇಷ್ಟವಾದರೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿ, ಅವರಿಗೂ ಯೂಸ್ಫುಲ್ ಇರುತ್ತೆ. ಇವಾಗ ಒಗ್ಗರಣೆಗೆ 1 ಮೆಣಸಿನ್ಕಾಯಿ ಹಾಕಿದ್ದೀನಿ. ಯಾಕೆಂದರೆ ಸಣ್ಣದಾಗಿದ್ದರೆ 2 ಹಾಕ್ಬೋದು. ಇದು 1 ಉದ್ದವಾಗಿದೆ, ಹಾಗಾಗಿ 1 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಜಜ್ಜಿ ಇಟ್ಕೊಳ್ಬೇಕು. ಕಟ್ ಮಾಡಿ ಹಾಕೋದ್ರ ಬದಲು ಜಜ್ಜಿ ಹಾಕಿದರೆ ಅದು ತುಂಬಾ ರುಚಿ ಕೊಡುತ್ತೆ. ಇದಕ್ಕೆ ತೆಂಗಿನಕಾಯಿ ಮತ್ತು ಇನ್ನು ಹೆಚ್ಚಿಗೆ ಏನೂ ಹಾಕದ ಕಾರಣ ಇದನ್ನು ನಮ್ಮ ಕಡೆ ಎಲ್ಲ ಬೋಳು ಹುಳಿ ಅಂತ ಕರೀತಾರೆ. ಯಾಕೆಂದರೆ ಏನೂ ಹಾಕಲ್ಲ. ಏನೂ ಹಾಕಿಲ್ಲ ಅಂದ ಮಾತ್ರಕ್ಕೆ ರುಚಿ ಇರಲ್ಲ ಅಂತಲ್ಲ, ರುಚಿ ಇದು 4 ಪಟ್ಟು ಹೆಚ್ಚಾಗಿರುತ್ತೆ. ಬಿಸಿ ಅನ್ನ, ಚಪಾತಿ, ರೊಟ್ಟಿ ಮತ್ತು ಇಡ್ಲಿಗೂ ಕೂಡ ಈ ಹುಳಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬಿಸಿ ಅನ್ನದ ಜೊತೆ ಈ ಹುಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರಂತೂ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸರ್ತಿ ನೋಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ.
ಮತ್ತೊಂದು ಸರಿ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದಾಗಿದೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಒಣಮೆಣಸಿನ್ಕಾಯಿ ಎಲ್ಲನೂ ರೆಡಿ ಇಟ್ಟಾಗಿದೆ. ಹುಣಸೆಹಣ್ಣು ರಸನೂ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫಸ್ಟೇ ಬೇಯಿಸಿಟ್ಟಿದ್ದು ಹಸಿಮೆಣಸು ಜೊತೆ ಖಾರಕ್ಕೂ ಹಸಿಮೆಣಸು ಹಾಕಿದ್ದೀನಿ. ಅದನ್ನು ಒಂದು ಸರ್ತಿ ಚೆನ್ನಾಗಿ ಈ ಥರ ಕಲಸಿ ನಂತರ ಬೇಳೆಗೆ ಮಿಕ್ಸ್ ಮಾಡಬೇಕು. ಈ ಹುಳಿಗೆ ಬೇಳೆ ಚೆನ್ನಾಗಿ ಕರಗಿ ಬೆಂದಿರಬೇಕು. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಒಂದೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ, ನೋಡಿಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಇದಕ್ಕೆ ಹಸಿಮೆಣಸಿನ್ಕಾಯಿನೇ ಸೂಕ್ತವಾಗಿರುತ್ತೆ. ಮತ್ತು ಖಾರದ ಪುಡಿ ಎಲ್ಲ ಅಷ್ಟು ಚೆನ್ನಾಗಿರಲ್ಲ, ಹುಳಿ ಕಲರ್ ಚೇಂಜ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಸ್ವಲ್ಪ ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿಯನ್ನು ಹುರಿದು ಹಾಕ್ಕೊಳ್ಬೋದು, ಇಲ್ಲ ಗ್ಯಾಸಲ್ಲಿ ಸ್ವಲ್ಪ ಸುಟ್ಟು ಅದನ್ನು ಪುಡಿ ಮಾಡಿ ಹಾಕ್ಕೊಳ್ಬೋದು. ಈ ಹುಳಿಗೆ ಹುಣಸೆಹಣ್ಣಿನ ರಸ ಸ್ವಲ್ಪ ಮುಂದಿರಬೇಕು, ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ರಸ ಕೂಡ ಹಾಕ್ಬೋದು. ನಾನು ಹುಣಸೆಹಣ್ಣಿನ ರಸ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಬೇಳೆ ಎಲ್ಲ ಹಾಕಿದ್ವಲ್ಲ, ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಕಡಿಮೆ ಆಗಿದ್ದರೆ ನೋಡಿಕೊಂಡು ಹಾಕ್ಕೊಳ್ಬೇಕು. ಉಪ್ಪು, ಹುಳಿ, ಖಾರ ಎಲ್ಲನೂ ಇದಕ್ಕೆ ಸ್ವಲ್ಪ ಮುಂದಿದ್ದರೆ ತುಂಬ ರುಚಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಅಥವಾ ಬೋಳು ಹುಳಿ, ಇದನ್ನು ಬೋಳು ಹುಳಿ ಅಂತಲೇ ಕರೆದ್ರೆ ಇದಕ್ಕೆ ಒಳ್ಳೆ ಹೆಸರಾಗುತ್ತೆ. ನೋಡಿ, ಬದನೆಕಾಯಿ ಎಲ್ಲ ಚೆನ್ನಾಗಿ ಕರಗಿ ಬೆಂದಿದೆ. ಇವಾಗ ಅದಕ್ಕೆ ಮತ್ತೊಂದು ಒಗ್ಗರಣೆ ಹಾಕ್ಕೊಳ್ಳೋದು. ಫಸ್ಟ್ ಕಡಿಮೆ ಎಣ್ಣೆ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಒಂಚೂರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಹುರಿಬೇಕು. ಅದಕ್ಕೆ ಒಂದು ಒಣಮೆಣಸಿನ್ಕಾಯಿ ಹಾಕಿ ನಂತರ ಕರಿಬೇವಿನ ಸೊಪ್ಪು 3 ಕಡ್ಡಿ ಹಾಕಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಒಗ್ಗರಣೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಆ ಒಣಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿರ್ತೀವಲ್ವ, ಅದು ಎಣ್ಣೆ ಕುಡಿದಿರುತ್ತೆ. ನಾವು ಊಟ ಮಾಡುವಾಗ ಅದನ್ನು ಗಿವುಚಿ ಅದರ ರಸ ತಗೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರೋ ಇದೊಂದು ಟಿಪ್ ಅಂತ ಹೇಳ್ತಾ ಇದ್ದೀನಿ. ಒಗ್ಗರಣೆ ಹಾಕಿ ಆಯಿತು. ಅಡುಗೆ ಮನೆ ಅಂತೂ ಫುಲ್ಲು ಗಮ್ಮಂತಿದೆ. ಈ ರೀತಿಯಲ್ಲಿ ಸುಲಭವಾಗಿ ಸಿಂಪಲ್ಲಾಗಿ ಒಂದು ಹುಳಿ ಮಾಡಿದ್ದೀನಲ್ವ. ಇದನ್ನು ವಿಡಿಯೋ ನೋಡೋರು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೀಬೇಕು ಅಂತ ಕೇಳ್ಕೊಳ್ತೀನಿ. ಬರೀತೀರಲ್ವ ಹೇಗಿತ್ತು ಅಂತ ಒಂದು ಸರಿ ಮತ್ತೆ ನೀವು ಟ್ರೈ ಮಾಡಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊಸಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ಕಾಯ್ತಾ ಇರ್ತೀನಿ. ಊಟಕ್ಕೆ ಹುಳಿ ಹಾಕ್ಕೊಂಡ್ರೆ ಪಲ್ಯ ಏನೂ ಬೇಕಿಲ್ಲ, ಒಂದು ಹಪ್ಪಳ, ಸಂಡಿಗೆ ಏನಾದರೂ ಇದ್ದರೆ ಸಾಕು, ಅದ್ಭುತ ರುಚಿಯ ಊಟ ಆಗುತ್ತೆ. ವಿಡಿಯೋ ನೋಡಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.